ನ್ಯೂಸ್ ಅಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು ಸಿಪಿ ನಂದೀಶ್ ಬಟ್ಲೇರಿ. ಚಿಕ್ಕನಾಯಕನಹಳ್ಳಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಉಚಿತ ಪ್ರಯಾಣಗಳಾಗಿದ್ದು, ಈ ಒಂದು ಪ್ರಯಾಣದ ಸಂಭ್ರಮಾಚರಣೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ 500 ಕೋಟಿ ಉಚಿತ ಪ್ರಯಾಣಗಳು ಒಂದು ವಿಶ್ವ ದಾಖಲೆಯಾಗಿದೆ ಎಂದು ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿ.ಡಿ. ಚಂದ್ರಶೇಖರ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆ.ಎಸ್. ಕಿರಣ್ ಕುಮಾರ್, ಉಳಿಯಾರ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿ.ಟಿ. ಚಿಕ್ಕಣ್ಣ, ಕಾಂಗ್ರೆಸ್ ಮುಖಂಡರಾದ ಕೆ.ಜಿ. ಕೃಷ್ಣೇಗೌಡರು, ಬೇವನಹಳ್ಳಿ ಚನ್ನಬಸವಯ್ಯನವರು, ಸಾಸಲು ಮಂಜುನಾಥ್ ಮತ್ತು ತುರುವೇಕೆರೆ ಕೆಎಸ್ಆರ್ಟಿಸಿ ಡಿಪೋದ ಮ್ಯಾನೇಜರ್ ಆಗಿರುವ ತಮ್ಮಯ್ಯನವರು ಮತ್ತು ತಮ್ಮ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಮತ್ತು ಶಕ್ತಿ ಯೋಜನೆ ಯಶಸ್ವಿಗೆ ಕಾರಣಕರ್ತರಾದ ಕೆಎಸ್ಆರ್ಟಿಸಿ ನೌಕರರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯ ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. एकदा ब्रह्मणः भरतीम् एकदैवेजमानायुस्तेजोदधाति. ಇಲ್ಲಿ ಏನು ಒಂದು ಕಮಿಟಿ ಮಾಡಿದ್ರು, ಆ ಕಮಿಟಿ ಸಕ್ರಿಯವಾಗಿ ಕೆಲಸ ಮಾಡಿದ ಪರಿಣಾಮ ಇವತ್ತಿಗೆ ನಮ್ಮ ತಾಲೂಕಿನೇ ಅಲ್ವಾ, ಎಲ್ಲ ತಾಲೂಕುಗಳು ಮತ್ತು ರಾಜ್ಯಗಳನ್ನು ಸಕ್ರಿಯವಾಗಿ ಕೆಲಸ ಮಾಡೋದ್ರಿಂದ ಅದಕ್ಕೆ ಮುಖ್ಯವಾಗಿ ಕಾರಣ ಅಂದರೆ ನಮ್ಮ ಕೆ.ಎಸ್. ಕಿರಣ್ ಕುಮಾರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಅವರಿಗೆ ನಾವು ನಮ್ಮ ಕಮಿಟಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ಸಿ.ಡಿ. ಚಂದ್ರಶೇಖರ್ ಸರ್ ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವರು ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಚಿಕ್ಕಣ್ಣ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ತಮ್ಮಯ್ಯ ಸರ್, ಈಗ ನಮ್ಮ ಡಿಪೋ ಮ್ಯಾನೇಜರ್ ಆದಂಥ ತಮ್ಮಯ್ಯ ಸರ್ ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಂಜಾಸ್ವಾಮಿ ಸೂಪರ್ವೈಸರು ಅವರು ಕೂಡ ಜೊತೆ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ನಯಾಜ್ ಅವರು ಸಂಚಾರ ವಿಭಾಗದ ನಿಯಂತ್ರಕರು ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸಂಚಾರ ಡಿಪಾರ್ಟ್ಮೆಂಟ್ ಕಾಣಬೇಕು, ಅವರು ಮುಂದೆ ಬರಲ್ಲ, ಹಿಂದೆ ಇರ್ತಾರೆ. ನಮ್ಮ ಸಿಡಿಪಿ ಹೊನ್ನಪ್ಪ ಸರ್ ಇದ್ದಾರೆ, ಅವರು ಕೂಡ ಬರೀ ಸಹ ಮುಂದಕ್ಕೆ ಕೃಷ್ಣೇಗೌಡರು ಸಾಹೇಬರು ಬಂದಿದ್ದಾರೆ. ಅವರು ಸ್ವಾಗತ ಸರ್ ಇದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಿಂದಕ್ಕೆ ನಿಂತ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಯಾರು ಕಾಣಿಸಲ್ಲ ಸರಿಯಾಗಿ, ದಯಮಾಡಿ ಒಂದು ಚೂರು ಹಿಂದಕ್ಕೆ ಹಂಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಮೀಡಿಯಾದವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೆ ಇಲ್ಲಿ ಒಂದು ವಿಷಯ, ಈಗ್ಲಾರ ಒಂಚೂರು ಹಿಂದಕ್ಕೆ ನಿಂತ್ಕೊಂಡ್ರೆ ಒಂದು ಫೋಟೋ ತೆಗಿಬೋದು, ಇಲ್ಲ ಅಂದ್ರೆ ನೀವೇ ಮುಂದಕ್ಕೆ ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ತಾಳ್ಮೆನ ಸಹನೆನ ಪರೀಕ್ಷೆ ಮಾಡ್ತೀರಾ ಅಷ್ಟೇ. ಹೇಳ್ರಿ, ಒಳ್ಳೆ ಫೋಟೋನಾರ ಬರುತ್ತೆ, ಇಲ್ಲ ಅಂದ್ರೆ ನಂತರ ಅವನೇ ಹೊಡೆಯಬಹುದು. ನಾರಿ ಶಕ್ತಿ ಅಂದರೆ ಇದು ಹೆಣ್ಣು ಮಕ್ಕಳಿಗೆ ಒಂದು ಸ್ಥೈರ್ಯ ಕೊಡ್ತಕ್ಕಂಥ ಒಂದು ಯೋಜನೆ. ಈ ಯೋಜನೆ ಜಾರಿಗೆ ಬಂದು
2 ವರ್ಷಗಳಾಯಿತು. 2 ವರ್ಷಗಳಲ್ಲಿ ಇಡೀ ರಾಜ್ಯದಲ್ಲಿ 500 ಕೋಟಿ ಜನ ಓಡಾಡಿದ್ದಾರೆ. ಇದು ವಿಶ್ವ ದಾಖಲೆಯಾಗಿದೆ. ವಿಶ್ವದ ಯಾವುದೇ ದೇಶದಲ್ಲಾಗಲಿ ಯಾವುದೇ ರಾಜ್ಯದಲ್ಲಾಗಲಿ ಈ ರೀತಿಯ ಸ್ಕೀಮ್ ಇಲ್ಲ. ನಮ್ಮ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಪ್ರಮುಖವಾದಂತಹ ಒಂದು ಈ ಘಟ್ಟ ಇದು. 500 ಕೋಟಿ ಏನಪ್ಪ ಇರೋರು ಆ 7 ಕೋಟಿ ಜನ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅಂದರೆ 500 ಕೋಟಿ ಬಾರಿ ಟಿಕೆಟನ್ನು ಕೊಡಲಾಗಿದೆ. ಇಲ್ಲಿಂದ KP ಕ್ರಾಸ್ಗೆ ಹೋದಾಗ 1 ಟಿಕೆಟ್ ಕೊಟ್ಟರೆ 1 ಆಗ್ತದೆ, ಆ ಕಡೆಯಿಂದ ಬಂದರೆ 1 ಆಗುತ್ತೆ. ಈ ನಿಟ್ಟಿನಲ್ಲಿ ಇದು 500 ಕೋಟಿ, 500 ಕೋಟಿ. ಆದ್ದರಿಂದ ಈ ರೀತಿಯ ಯೋಜನೆಯನ್ನು ನಮ್ಮ ಸರ್ಕಾರದ ಸುಮ್ಮನೆ ಏನು ಅವತಾರ ಆಡ್ತೀರಾ ಇಲ್ಲಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿರವರು ಮತ್ತು ನಮ್ಮ ಏನು ಪಂಚ ಗ್ಯಾರಂಟಿ ಯೋಜನೆ ರಾಜ್ಯಾಧ್ಯಕ್ಷರಾದಂಥ HM ರೇವಣ್ಣನವರು, ಜಿಲ್ಲಾ ಉಸ್ತುವಾರಿಗಳಾದಂಥ ಪರಮೇಶ್ ಜಿರವರು ಮತ್ತು ನಮ್ಮ ಚಂದ್ರಶೇಖರ್ ಗೌಡರು ಜಿಲ್ಲಾಧ್ಯಕ್ಷರು, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ LKG ಇಂದ ಹಿಡಿದು PUC ವರ್ಗ ಓದುವಂಥ ಮಕ್ಕಳಿಗೆ ಉಚಿತ, ಅದು ಗಂಡು ಮಕ್ಕಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು, ಈ ತಿಂಗಳಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇವತ್ತು ಅನೌನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಈಗ ಯಾವುದೇ ನೀವು ಬರ್ರಿ KSRTC ಅಲ್ಲ ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್@CN ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ.